ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು. ಗಾಯತ್ರಿ ಮಂತ್ರ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಮಂತ್ರವೆಂದರೆ ಗಾಯತ್ರಿ ಮಂತ್ರ. ನನ್ನ ಅಭಿಪ್ರಾಯದ ಪ್ರಕಾರ ಅನೇಕ ಜನರಿಗೆ ಗಾಯತ್ರಿ ಮಂತ್ರದ ಅರ್ಥವನ್ನು ಇನ್ನೂ ತಿಳಿದಿಲ್ಲವೆಂಬ ಅಭಿಪ್ರಾಯವಿದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಜನಪ್ರಿಯವಾದ ಮಂತ್ರಗಳಲ್ಲಿ ಒಂದಾಗಿದೆ. ಇದನ್ನು ಮೊದಲು ಋಗ್ವೇದದಲ್ಲಿ ದಾಖಲಿಸಲಾಗಿದೆ. ಮೊದಲ ವೇದ ಮತ್ತು ಸುಮಾರು 2500ರಿಂದ 3500 ವರ್ಷಗಳ ಹಿಂದೆ ಸಂಸ್ಕೃತಿಯಲ್ಲಿ ಬರೆದಿದ್ದಲಾಗಿದೆ. ಇದನ್ನು ಮಹಾನ್ ಋಷಿ ವಿಶ್ವಾಮಿತ್ರ ಇದನ್ನು ಬರೆದಿದ್ದಾರೆ ಎಂದು ನಂಬಲಾಗಿದೆ. ಗಾಯತ್ರಿ ಮಂತ್ರದ ವ್ಯಕ್ತಿಗತ ರೂಪವನ್ನು ಗಾಯತ್ರಿ ಎಂದು ಕರೆಯಲಾಗುತ್ತದೆ. ಆಕೆಯನ್ನು ಸಾವಿತ್ರಿ ಮತ್ತು ವೇದ ಮಾತೆ ಎಂದು ಕರೆಯಲಾಗುತ್ತದೆ. ಸ್ಕಂದ ಪುರಾಣದಂತಹ ಅನೇಕ ಗ್ರಂಥಗಳ ಪ್ರಕಾರ ಗಾಯತ್ರಿ ಸರಸ್ವತಿ ಇನ್ನೊಂದು ಹೆಸರು ಅಥವಾ ಆಕೆಯ ರೂಪವಾಗಿದೆ ಮತ್ತು ಭಗವಂತ ಬ್ರಹ್ಮನ ಪತ್ನಿ ವೇದಮಾತಾ ಎಂಬುದು ಅವಳ ವಿಶೇಷ ಗುಣವಾಗಿದೆ. ಅವಳು 4 ವೇದಗಳಿಗೆ ಜನ್ಮ ನೀಡಿದಳು: ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ. ವರಹ ಪುರಾಣ ಮತ್ತು ಮಹಾಭಾರತದ ಪ್ರಕಾರ ಗಾಯತ್ರಿ ದೇವಿಯು ನವಮಿಯ ದಿನದಂದು ವೃತ್ತ ಮತ್ತು ನದಿಯ ವೇತ್ರಾವತಿಯ ಮಗನಾದ ವೇತ್ರಾಸುರ ಎಂಬ ರಾಕ್ಷಸನನ್ನು ವಧಿಸಿದಳು. ಆದ್ದರಿಂದ ಒಳ್ಳೆಯ ಮಾರ್ಗದಿಂದ ರಾಕ್ಷಸ ಅಡೆತಡೆಗಳನ್ನು ತೆಗೆದು ಹಾಕುತ್ತಾಳೆ. ಗಾಯತ್ರಿ ಮಂತ್ರವು ಕಲಿಯುಗದಲ್ಲಿಯೂ ಗಳಿಸಲು ಸಹಾಯ ಮಾಡುತ್ತದೆ. ಗಾಯತ್ರಿ ಮಂತ್ರವು ಜೀವನವನ್ನು ಹೆಚ್ಚಿಸುವ ಪ್ರಾರ್ಥನೆಯ ಒಂದು ಅಂಗವಾಗಿದೆ. ಬನ್ನಿ ವೀಕ್ಷಕರೇ, ಇಂದು ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ಓಂ ಎಲ್ಲವನ್ನು ಒಳಗೊಂಡಿರುವ ಜಗತ್ತನ್ನು ರಕ್ಷಣೆ ಮಾಡುವವಳು. ಭೂ ನಿಜವಾದ ರೂಪ. ಭ್ರುವಂ ಪ್ರಜ್ಞೆಯ ರೂಪ. ಸ್ವಾಹ ಆನಂದ ಸ್ವರೂಪ. ತತ್ ಆ ಶಾಶ್ವತ ದೇವರು. ಸವಿತಂ ಸವಿತ್ರ ಅಥವಾ ಸಾವಿತ್ರಿ, ಬ್ರಹ್ಮ ವಿಷ್ಣು ಮಹೇಶ ಎಲ್ಲರನ್ನು ನೋಡಿಕೊಳ್ಳುವ ಮತ್ತು ರಕ್ಷಿಸುತ್ತಾಳೆ. ದೇವಶ್ಯ ದೇವರು. ವರ ವರಣ್ಯಂ ಅತ್ಯುತ್ತಮ ಆರಾಧಕ. ಭರ್ಗೋಂ ಅತ್ಯುತ್ತಮ ಶುದ್ಧ ಜಾಗೃತ ಜ್ಯೋತಿಯ ಬೆಳಕು. ಧೀಮಹಿ ಆಲೋಚಿಸುವ. ಶ್ಯಾಮ್ ಪರಮಾತ್ಮನ ದಿವ್ಯ ಎಂದು. ನಮ್ಮ ಧಿಯಂ ಬುದ್ಧಿಗಳಿಗೆ ಪ್ರಚೋದಯ. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳನ್ನು ಪ್ರೇರೇಪಿಸಿ ನಿಸ್ವಾರ್ಥ ಕೆಲಸಕ್ಕೆ ಶುದ್ಧ ಬುದ್ಧಿಯನ್ನು ಒದಗಿಸಿ ಭಕ್ತಿಯೋಗದ ಮೂಲಕ ಆತ್ಮ ಪ್ರಪಂಚದಿಂದ ದೂರವಿರಿಸುತ್ತದೆ. ಸಾಕ್ಷಾತ್ಕಾರವನ್ನು ಸಾಧಿಸುತ್ತಾಳೆ. ಈ ಮಂತ್ರವನ್ನು ಪ್ರತಿದಿನ 10 ಬಾರಿ ಪುನರಾವರ್ತಿಸುವುದರಿಂದ ಈ ಜನ್ಮ ಪಾಪಗಳು ದೂರವಾಗುತ್ತದೆ. 100 ಬಾರಿ ನಿಮ್ಮ ಹಿಂದಿನ ಜನ್ಮದ ಪಾಪಗಳು ದೂರವಾಗುತ್ತದೆ ಮತ್ತು ದಿನಕ್ಕೆ 1000 ಬಾರಿ 3 ಯುಗಗಳ ಪಾಪಗಳು ದೂರವಾಗುತ್ತದೆ ಎಂಬ ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ. ದಿನದ ಯಾವುದೇ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಬಾರದು. ಅದನ್ನು ಅನುಸರಿಸುವ ಕೆಲವು ಶಿಫಾರಸುಗಳಿವೆ. ಸಾಂಪ್ರದಾಯಿಕವಾಗಿ ಇದು ತಂದೆಯಿಂದ ಮಗನಿಗೆ ವರ್ಗಾಯಿಸಲ್ಪಡುತ್ತದೆ. ಸಮಾರಂಭದ ಮೂಲಕ ಬೇರೆಯವರಿಂದ ಕೇಳಿ ಅದು ಪುನರಾವರ್ತನೆಯಾಗಬಾರದು. ಗಾಯತ್ರಿ ಮಂತ್ರವನ್ನು ಜಪಿಸುವ ಸಮಯ ಬೆಳಗ್ಗೆ 3:30ರಿಂದ 4:30 ನಡುವಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಆರಾಮವಾಗಿ ಎಚ್ಚರಗೊಂಡು ಧ್ಯಾನ ಮಾಡಬಹುದಾಗಿದೆ ಮತ್ತು ಅತ್ಯುತ್ತಮ ಸಮಯವಾಗಿದೆ. ಇದನ್ನು ಪ್ರತಿ ಶುಕ್ರವಾರ ಮಂಗಳಕರವಾಗಿ
ಶುಭ ಸೂಚಕ ನೀಡುವಂತಹ ಮಂತ್ರವಾಗಿದೆ. ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಪ್ರತಿ ಸಾಲಿನ ಕೊನೆಯಲ್ಲಿ ಮತ್ತು ಪ್ರತಿ ಪುನರಾವರ್ತನೆಯ ಕೊನೆಯಲ್ಲಿ ಸ್ವಲ್ಪ ವಿರಾಮಗೊಳಿಸಲು ಪ್ರಯತ್ನಿಸಿ. ಗಾಯತ್ರಿ ಮಂತ್ರವನ್ನು ಅಭ್ಯಾಸ ಮಾಡುವಾಗ ಕನಿಷ್ಠ 3 ಬಾರಿ ಪುನರಾವರ್ತಿಸುವ ಶಿಫಾರಸು ಮಾಡಲಾಗುತ್ತದೆ. ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಸೂರ್ಯನ ಕಿರಣಗಳು ನಿಮ್ಮ ಹೃದಯವನ್ನು ಪ್ರವೇಶಿಸಿ ಜಗತ್ತಿನ ಪ್ರವಹಿಸುತ್ತಿರುವುದನ್ನು ಸಲೀಸಾಗಿ ದೃಶ್ಯೀಕರಿಸಿ. ತದನಂತರ ನಿಮ್ಮ ಹೃದಯದ ಕೇಂದ್ರದಿಂದ ಹರಿಯುವಂತೆ ಮಾಡಿ ಜಗತ್ತಿಗೆ ಆಶೀರ್ವಾದವನ್ನು ಕಳಿಸಿದಂತಾಗುತ್ತದೆ. ವೇದಗಳಲ್ಲಿ ವಿಶೇಷವಾಗಿ ಶೈವ ಮಹಾಗಾಯತ್ರಿಯು ಶಿವನ ಪತ್ನಿ ಮತ್ತು ಅವನ ಅನ್ವರ್ತನ ರೂಪದ ಸದಾಶಿವನದಲ್ಲಿ ಅವನೊಂದಿಗೆ ಇರುತ್ತಾಳೆ. ಗೌತಮ ಋಷಿಯು ಗಾಯತ್ರಿ ದೇವಿಯಿಂದ ಆಶೀರ್ವದಿಸಲ್ಪಟ್ಟು ಮತ್ತು ಅವರ ಜೀವನದಲ್ಲಿ ಅವರು ಎದುರಿಸಿದ ಅಡೆತಡೆಗಳನ್ನು ನಿವಾರಿಸಲು ಅಸಾಧ್ಯವಾಯಿತು. ಇದನ್ನು ಗಾಯತ್ರಿ ಮಂತ್ರದ ಮೂಲಕ ಹಿಂದಿನ ಎಲ್ಲ ಕಥೆ ಎಂದು ಕರೆಯಲಾಗುತ್ತದೆ. ಗಾಯತ್ರಿ ಮಂತ್ರ ಹೀಗಿದೆ: ಓಂ ಭೂರ್ಭುವಸ್ಸವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅರ್ಥ: ಓ ದೇವಿಕ ಮಾತೆ, ನಮ್ಮ ಹೃದಯದಲ್ಲಿ ಕತ್ತಲೆಯಿಂದ ತುಂಬಿದೆ. ದಯವಿಟ್ಟು ಈ ಕತ್ತಲೆಯನ್ನು ನಮ್ಮಿಂದ ದೂರ ಮಾಡಿ ಮತ್ತು ನಮ್ಮೊಳಗೆ ಪ್ರಕಾಶವನ್ನು ಉತ್ತೇಜಿಸು. ಪೂರ್ತಿಯಾಗಿ ನೋಡಿದ್ದಕ್ಕೆ ವೀಕ್ಷಕರಲ್ಲಿ ಧನ್ಯವಾದಗಳು. ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ನು ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.